ಓಂ ಶ್ರೀಯರಸಗಾಂಗೇಯನುತ ಕೌಂತೆಯ ವಂದಿತ ಚರಣ ಕಮಲದಳಾಯ ತಾಂಬಕ ರೂಪ ಚಿನ್ಮಯ ದೇವಕೀತನಯ ರಾಯ ರಘುಕುಲವರೆಯ ಭೂಸುರ ಪ್ರಿಯ ಸುರಪುರ ನಿಲಯ ಚನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮ ನನವರತ. ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಕೃಷ್ಣರಾಜ ಕುತ್ಪಾಡಿ ಮಾಡುವ ನಮಸ್ಕಾರಗಳು. ಶ್ರೀ ಕನಕದಾಸರ ಹರಿಭಕ್ತಿ ಸಾರದ 41ನೆಯ ಪದ್ಯ. ಎಷ್ಟು ಮಾಡಲು ಮುನ್ನತ ಪಡೆದಷ್ಟು ಎಂಬುದ ಲೋಕದೊಳು ಮತಿಗೆಟ್ಟ ಮಾನವರಾಡುತಿಹರ ಮಾತದಂತಿರಲಿ. ಪಟ್ಟವಾರಿಂದಾಯಿತು ಧ್ರುವನಿಗೆ ಕೊಟ್ಟವರ ತಪ್ಪಿತೆ ಕುಚೇಲನಿಗೆಷ್ಟ ಬಾಂಧವ ನೀನು ರಕ್ಷಿಸು ನಮ್ಮ ನನವರತ. ನಾವು ಏನೇ ಲೋಕದಲ್ಲಿ ಒಳ್ಳೆಯದನ್ನು ಮಾಡಿಯೋ ಕೆಟ್ಟದನ್ನು ಮಾಡಿಯೋ ಫಲವನ್ನು ಉಣ್ಣುವ ಸಂದರ್ಭದಲ್ಲಿ ಆಡಿಕೊಳ್ಳುವ ಮಾತು ಹೀಗಿರುತ್ತೆ. ಯಾರು ಬಂದ್ರೇನು, ಯಾರು ಮಾಡಿದ್ರೇನು, ನಮ್ಗೆ ದೊರಕುವುದು ಇಷ್ಟೇ. ಹೌದು, ನಮ್ಮ ಪ್ರಯತ್ನ ಎಷ್ಟಿರುತ್ತೋ ಅಷ್ಟೇ ದೊರಕುವುದು. ಅದರಲ್ಲಿ ಭಗವಂತನನ್ನು ನಾನು ಸೇರಿಸಿಕೊಂಡು ನನ್ನ ಕರ್ತವ್ಯವನ್ನು ನೆರವೇರಿಸಿದರೆ ಅದರ ಪೂರ್ಣತೆಯನ್ನು ಸಾಧಿಸುವುದು ಸಾಧ್ಯ ಆಗತ್ತೆ. ಅವನಿಗೆ ದೊರಕುವುದು ಒಂದು ಬಟ್ಟಲು ಅನ್ನ ಆದ್ರೂ ಕೂಡ ಆಹಾರದ ಅಪೌಷ್ಟಿಕತೆಯಿಂದಲೋ ಅಥವಾ ಹೊಟ್ಟೆಯಲ್ಲಿ ಆಗುವ ಅಜೀರ್ಣತೆಯಿಂದಲೋ ಕೂಡ ಆ ಆಹಾರ ಪೂರ್ತಿ ದಕ್ಕದೆ ಹೋಗ್ಬೋದು. ಆದರೆ ಆರೋಗ್ಯವಾಗಿದ್ದಾಗ ಕೊಟ್ಟ ಅಷ್ಟೇ ಅನ್ನ ಅವನಿಗೆ ತೃಪ್ತಿಯನ್ನ ನೀಡಿ ಮನಸೇಷ್ಟೆಯಾಗಿ ಆನಂದವನ್ನ ಅನುಭವಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಆದ್ರಿಂದ ಏನು ಮಾಡಿದರೇನು, ತಾನು ಪಡೆದಷ್ಟು ಲೋಕದೊಳು ಎಂಬುದನ್ನು ಮತಿಹೀನರಾದ ಮತಿ ಕೆಟ್ಟವರು ಈ ರೀತಿ ಮಾತಾಡ್ತಾರೆ. ಏನಾದ್ರೇನು, ದೇವರನ್ನ ನಂಬಿ ಏನು, ನಂಬದೇ ಇದ್ರೇನು, ನಮ್ಗೇನಾಗ್ಬೇಕೋ ಅದು ಹಾಗೇ ಆಗುತ್ತೆ, ಎಲ್ಲ ಕರ್ಮದಿಂದ ಆಗುವುದು ಅನ್ನುವ ರೀತಿ ಒಂದು ಮಾತಿನ ಪರಂಪರೆ ಇದೆ. ವೈದಿಕರಂತ ಅನಿಸಿದಂತಹ ದೊಡ್ಡ ಮೀಮಾಂಸಕರೇ ತಸ್ಮೈ ನಮಃ ಕರ್ಮಣೆ, ಕೃಷ್ಣನನ್ನು, ರಾಮನನ್ನು, ಬುದ್ಧನನ್ನು, ಕಲ್ಕಿಯನ್ನು ಎಲ್ಲ ಕರ್ಮಗಳು ಹೇಗೆ ತನ್ನ ತನ್ನ ಕರ್ಮದಲ್ಲಿ ತೊಡಗಿಸಿದವೋ ಅಂತಹ ಕರ್ಮಕ್ಕೆ ನಮಸ್ಕಾರ ಅಂತ ಏನೋ ವಿಚಿತ್ರವಾಗಿ ಮಾತನಾಡ್ತಾರೆ. ಆದರೆ ಕರ್ಮ ಅದು ಜಡವಾಗಿದ್ದು ಅಂತ ಹೌದಾದ್ರೆ, ಜಡ ಯಾವತ್ತೂ ಚೇತನದ ಮೇಲೆ ತನ್ನ ಸವಾರಿಯನ್ನು ಉಂಟು ಮಾಡುವುದಿಲ್ಲ. ಯಾವುದೇ ರೀತಿಯಾದ ಆಳ್ವಿಕೆಯ ಗುಣ ಅಚೇತನ ಶಕ್ತಿಗಳಿಗಿಲ್ಲ. ಮತ್ತೆ ಹಾಗಾದ್ರೆ ಕರ್ಮ ಅಂದ್ರೆ ಚೇತನ ಅಂತ ಒಪ್ಪಬೇಕು. ಆ ಚೇತನ ಯಾರು ಅಂತ ಮತ್ತೆ ಪ್ರಶ್ನೆ ಬರುತ್ತೆ. ತಸ್ಮೈ ನಮಃ ಕರ್ಮಣೆ ಅಂತ ಹೇಳಿದಾಗ ಕರ್ಮ ಸಾಕ್ಷಿಣೇ ನಮಃ ಅಂತ ಹೇಳಿ ಮತ್ತೆ ಭಗವಂತನನ್ನು ಒಪ್ಪಲೇಬೇಕಾಗತ್ತೆ. ಆದ್ರಿಂದ ಚೇತನ ಜಡಗಳನ್ನ ನಿಯಂತ್ರಿಸಬಹುದು, ಆದ್ರೆ ಜಡ ಯಾವತ್ತು ಚೇತನವನ್ನು ನಿಯಂತ್ರಿಸುವುದು ಅಂತಿಲ್ಲ. ಇನ್ನೂ ಒಂದು ಸಂಗತಿ ಅಲ್ಲ, ಲೋಕದಲ್ಲಿ ಜಡಗಳು ಕೂಡ ಜಡ. ಹಣ ಅನ್ನೋದು ಜಡ ಆಗಿರ್ಬೋದು, ಅದರನ್ನ ನಿಯಮಿಸುವ ಶಕ್ತಿ ಮತ್ತೆ ಒಳಗಿನಿಂದ ಒಂದು ಚೇತನ ಶಕ್ತಿ ಇದ್ದೇ ಇದೆ. ಲಕ್ಷ್ಮಿ ಅಂತ ನಾವು ಪ್ರಾರ್ಥಿಸಿ ಆ ಮೂಲಕವಾಗಿ ಸಂಪತ್ತಿನ ಅಭಿಮಾನಿಯನ್ನ ಗೌರವಿಸ್ತೇವೆ. ಆದ್ರಿಂದ ಲೋಕದಲ್ಲಿ ಹೀಗೆ ಮಾತು ಬರಬಹುದು, ನನ್ಗೆ ದೊರಕಬೇಕಾದ್ದನ್ನೇ ದೇವರು ಕೊಡುದಲ್ವಾ, ಇದ್ದಾನೆ ಅಂತ ನೀವು ಒಪ್ಪುದಾದ್ರು, ಇಲ್ಲದನ್ನಂತೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರಿಂದ ಯಾಕೆ ಭಜಿಸ್ಬೇಕು ಅಂತನ್ನೋ ಹೀಗೆಲ್ಲ ಮಾತುಗಳು ಬರ್ತಾವೆ. ಅದಕ್ಕೆ ಹೇಳಿದ್ರು, ಭಜಿಸಿದ್ರೆ ದೇವರಿಗೆ ಲಾಭ ಅಲ್ಲ, ಭಜಿಸಿದವನಿಗೆ ಇನ್ನಷ್ಟು ತಾನು ಅನುಭವಿಸುವಂತಹ ಬದುಕಿನ ಪ್ರತಿ ಹೆಜ್ಜೆಗಳನ್ನು, ಕ್ಷಣಗಳನ್ನು ಸಂತಸದಿಂದ ಸ್ವೀಕರಿಸುವುದು ಸಾಧ್ಯ ಆಗತ್ತೆ, ಅದರಲ್ಲಿ ಪೂರ್ಣತೆಯನ್ನು ಸಾಧಿಸುವುದು ಸಾಧ್ಯವಾಗತ್ತೆ. ಆದ್ರಿಂದ ತಲೆ ಕೆಟ್ಟವರು ಈ ಎಲ್ಲ ಕರ್ಮಗಳಿಗೆ ಯಾರೂ ಅಗತ್ಯ ಇಲ್ಲ ಅಂತ ಮಾತನಾಡಬಹುದು. ಆದರೆ ಭಗವಂತನನ್ನು ನಿರಂತರ ಚಿಂತಿಸುವವನಿಗೆ ಪ್ರತಿಯೊಂದು ಕರ್ಮದ ಹಿಂದಿನ ವೈಶಿಷ್ಟ್ಯ ತಿಳಿದು ತಿಳಿದು ಮತ್ತಷ್ಟು ಭಕ್ತಿ ಹೆಚ್ಚಿ, ಜ್ಞಾನ ಹೆಚ್ಚಿ, ಸಂಸಾರದ ಕಡೆಗಿನ ವೈರಾಗ್ಯ ಹೆಚ್ಚಿ ನಿಜವಾದ ತನ್ನ ಅಂತರಂಗದ ಸುಖವನ್ನು ಪಡೆಯುವ ದಾರಿಗೆ ಹತ್ತಿರವಾಗ್ತಾನೆ. ಧ್ರುವನಿಗೆ 5 ವರ್ಷ ನಾರದರನ್ನ ಭೇಟಿಯಾಗದೇ ಇದ್ರೆ
ಅವನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಅವನ ಮನಸ್ಸಲ್ಲಿ ಇದ್ದದ್ದು ಒಂದೇ, ದೇವರನ್ನು ಕಾಣಬೇಕು ಅಂತ. ಒಂದು ನಿಶ್ಚಿತವಾದ ಆಲೋಚನೆ ಮನಸ್ಸಿನಲ್ಲಿದ್ದಾಗ ಗುರುಗಳು ತಾವೇ ಹುಡುಕಿಕೊಂಡು ಬರ್ತಾರೆ ಅನ್ನೋದಕ್ಕೆ ಧ್ರುವನಲ್ಲಿಗೆ ಓಡಿ ಬಂದ ನಾರದರೇ ಸಾಕ್ಷಿ. ಯಾಕೆ ಹೋಗ್ತಾ ಇದ್ದಿ ತಪಸ್ ಮಾಡ್ಲಿಕ್ಕೆ? ಯಾಕೆ? ದೇವರನ್ನು ನೋಡ್ಬೇಕು. ಅಲ್ಲ, ಇಷ್ಟು ಚಿಕ್ಕ ಹುಡುಗ ನೀನ್ ಯಾಕೆ ಕಾಡಿಗೆ ಬರ್ಲಿಕ್ಕೆ ಹೋದೆ? ನಮ್ಮ ಅಮ್ಮ ಹೇಳಿ ಕಳಿಸಿದ್ರು. ಯಾಕೆ? ನಾನು ತುಂಬಾ ದುಃಖದಲ್ಲಿದ್ದೆ. ನೀನ್ ಯಾಕೆ ದುಃಖದಲ್ಲಿದ್ದಿ? ನಮ್ಮ ಅಪ್ಪ ನನ್ನ ತೊಡೆ ಮೇಲೆ ಕೂಡಿಸ್ಕೊಳ್ಳಿಲ್ಲ. ನಮ್ಮ ಸವತಿ ಅಮ್ಮ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಮಾತ್ರ ನೀನ್ ತೊಡೆಯಲ್ಲಿ ಕೂಡ್ಬೇಕು ಅಂತ ಹೇಳಿದ್ರು. ನಂಗೆ ತುಂಬಾ ದುಃಖ ಆಯ್ತು. ಅಮ್ಮನ ಹತ್ರ ಹೇಳಿದಾಗ ದೇವರು ಏನ್ ಬೇಕಾದ್ರೂ ಕೇಳಿದ್ರು ಕೊಡ್ತಾನೆ, ಅದಕ್ಕೋಸ್ಕರ ಹೊರಟಿದ್ದೇನೆ ಅಂತ. ಆ ಹುಡುಗನಿಗೆ ತನ್ನ ತಲೆಯಲ್ಲಿ ಇದ್ದದ್ದು ಅಷ್ಟೇ ಅವಮಾನದ ನೋವು. ಅದರ ಜೊತೆಗೆ ನಾರದರು ಹಾಗಾದ್ರೆ ಈ ಮಂತ್ರವನ್ನ ತಿಳ್ಕೋ ಅಂತ ಹೇಳಿ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶಿಸಿ ಅವನನ್ನ ಕಳುಹಿಸಿಕೊಟ್ರು. ಹೋದವನೇ ಕಾಡಿನಲ್ಲಿ ಅಂತಹ ಅತ್ಯಂತ ಭಯಂಕರವಾದ ಪ್ರಾಣಿ ಪಕ್ಷಿಗಳ ಸದ್ದು, ಮಳೆ ಗುಡುಗುಗಳು, ಚಳಿ, ಬಿರುಗಾಳಿ, ಈ ಎಲ್ಲ ದಾಳಿಗಳಿಗೂ ಕೂಡ ಸ್ವಲ್ಪವೂ ಹೆದರದೆ ಆನಂದದಿಂದ ಕಾಲವನ್ನು ಕಳೆದ. ಅಂದ್ರೆ ತನ್ನ ನಿಶ್ಚಿತವಾದ ಆಲೋಚನೆಗೆ ಈ ಪ್ರಾಕೃತಿಕ ವಿಟೋಪಗಳು, ಆಟೋಪಗಳು ಯಾವುದೂ ಕೂಡ ಧಕ್ಕೆ ಆಗಲಿಲ್ಲ. ಅಂತಹ ನಿಶ್ಚಿತ ತತ್ವದ ಬಗ್ಗೆ ಆಲೋಚನೆ ಇದ್ದ ಹುಡುಗನಿಗೆ ಭಗವಂತ ತಾನೇ ಬಂದು ನಿಂತಾಗಲೂ ಒಳಗಿನಿಂದ ಕಾಣ್ತಾ ಇದ್ದ ರೂಪವನ್ನೇ ದೃಢವಾಗಿ ಚಿಂತಿಸ್ಲಿಕ್ಕೆ ಕಟಿಬದ್ಧನಾಗಿ ಕೂತಿದ್ದ ಹುಡುಗನಿಗೆ ದೇವರೇ ಕೊನೆಗೆ ತನ್ನ ರೂಪವನ್ನು ಒಳಗಿನಿಂದ ಮರೆಮಾಡಿ ಅಚ್ಚರಿ ಪಡುವಂತೆ ಕಣ್ತೆರೆದಾಗ ತೋರಿಸಬೇಕಾಯಿತು. ಮಾತು ನಿಂತಾಗ ಮತ್ತೆ ಶಂಖವನ್ನ ಮುಟ್ಟಿ ಮಾತು ಬರೆಸಿದ. ಅವನು ಆಗ್ಲೂ ಕೇಳಿದ್ದು, ನನ್ನ ಎಲ್ಲ ಇಂದ್ರಿಯಗಳು ಯಾರಿಂದಾಗಿ ತನ್ನ ತನ್ನ ಕೆಲಸವನ್ನು ಮಾಡಿಕೊಳ್ಳುವುದರಲ್ಲಿ ಸಮರ್ಥವಾಗಿ ನಿಂತಿದೆಯೋ ಅಂತಹ ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ಪ್ರಾರ್ಥಿಸಿದ. ಹೀಗೆ ಬಾಲಕನಾದ ಧ್ರುವ ಬಯಸಿದ್ದು ಕೇವಲ ಅಪ್ಪನ ತೊಡೆ ಮೇಲಿನ ಸ್ಥಾನವಾದರೂ ಭಗವಂತ ಕೊಟ್ಟದ್ದು ಶಾಶ್ವತವಾದ ಧ್ರುವಲೋಕ ಸ್ಥಾನವನ್ನ. ಇಡೀ ಕಲ್ಪದಾದ್ಯಂತ ಇಡೀ ಜಗತ್ತಿನ ಎಲ್ಲಾ ಶಕ್ತಿ ಕೇಂದ್ರಗಳು, ಬೆಳಕಿನ ಕೇಂದ್ರಗಳು ಯಾವುದನ್ನ ಸುತ್ತು ಹೊಡೆದು ಕಾಂತಶಕ್ತಿಯಿಂದ ನಿಂತಿದೆಯೋ ಅಂತಹ ಸ್ಥಳದಲ್ಲಿ ಅವನು ಮೆರೆಯುವಂತೆ ಭಗವಂತ ಮಾಡಿದ. ಅಷ್ಟೇ ಅಲ್ಲ, ಭೂಮಿಯಲ್ಲೂ 36,000 ವರ್ಷ ಭೂಮಿಯನ್ನ ಆಳಿ ಆ ತಂದೆ ತಾಯಿಗಳಿಂದಲೇ ಮತ್ತೆ ಎಲ್ಲ ಆದರ ಆತಿಥ್ಯವನ್ನ ಔದಾರ್ಯವನ್ನ ಪಡೆದು ಬದುಕನ್ನು ಸಂತೋಷದಲ್ಲಿ ಕಳೆದ. ಇಹ ಪರ ಎರಡೂ ದಕ್ಕಿತು. ಅಷ್ಟೇ ಅಲ್ಲ, ಕುಚೇಲ ಅತ್ಯಂತ ಬಡವ, ಸಹಪಾಠಿ. ಬಾಲ್ಯದಲ್ಲಿ ಮಾಡಿದ ಒಂದು ಸಣ್ಣ ತಪ್ಪು ನಮ್ಮ ಕೈಯಲ್ಲಿ ಒಂದು ವಸ್ತು ಇದ್ದಾಗಲೂ ನಾವು ಇನ್ನೊಬ್ಬರಿಗೆ ಕೊಡದೇ ಇದ್ದಾಗ ಏನಾಗುತ್ತೆ ಅನ್ನುವುದಕ್ಕೆ ಒಂದು ಸುಂದರವಾದ ಕಥೆ. ಅತ್ಯಂತ ಬಡತನದಲ್ಲಿದ್ದಂತಹ ಕುಚೇಲನ ಹೆಂಡತಿ, ಕೃಷ್ಣ ನಿಮ್ಮ ಆಪ್ತ ಮಿತ್ರ ಅಂತ ಹೇಳ್ತಿದ್ರಿ, ಹೋಗಿ ಮಾತನಾಡಿಸಿಕೊಂಡು ಬನ್ನಿ ಅಂತ ಕಳುಹಿಸಿದ್ಲು. ಕಳುಹಿಸುವಾಗ ಒಂದು ಹಿಡಿ ಅವಲಕ್ಕಿಯನ್ನು ಕೊಟ್ಟು ಕಳಿಸಿದ್ರೆ ಅವನಿಗೆ ಅದನ್ನು ಅಲ್ಲಿ ಕೊಡುವುದಕ್ಕೆ ನಾಚಿಕೆಯಾಗಿ ಕೃಷ್ಣ ಅವನನ್ನು ಆತಿಥ್ಯ ಮಾಡಿದ. ಆದರದಿಂದ ಬರಮಾಡಿಕೊಂಡು ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿದ. ಕುಚೇಲ ಮಾತೇ ನಿಂತು ಹೋಯ್ತು, ಅವನಿಗೆ ಮಾತೇ ಹೊರಡಲಿಲ್ಲ. ಕೃಷ್ಣ ಏನ್ ತಂದಿದ್ದಿ? ಏನು ತಂದಿಲ್ಲ. ಏನೋ ತಂದಿದ್ದಿ, ನೀನು ಬಚ್ಚಿಡ್ತಾ ಇದ್ದಿ. ಸರಿ, ಕೊನೆಗೆ ಹರುಕು ಬಟ್ಟೆಯಲ್ಲಿ ಗಂಟು ಹಾಕಿದ ಅವಲಕ್ಕಿಯ ಹಿಡಿಯನ್ನ ಬಿಚ್ಚಿ ತಿಂದು ಸಂತೋಷದಿಂದ ಕುಚೇಲ ನನಗೆ ಬಹಳ ಆನಂದ ಆಯಿತು ಅಂತ ತನ್ನ ಹೆಂಡಂದಿರಿಗೆಲ್ಲ ಕೊಟ್ಟ. ಸರಿ, ಆಗ್ಲೂ ಅವನಿಗೆ ಕೇಳಲಿಕ್ಕೆ ಬಾಯಿ ಆಗ್ಲಿಲ್ಲ. ಹೊರಟ. ಊರಿಗೆ ಬರುವಾಗ ಸುಧಾಮನಾಗಿದ್ದ. ಒಳ್ಳೆಯ ಬಟ್ಟೆ, ಒಳ್ಳೆಯ ಮನೆ, ಮಕ್ಕಳಿಗೆಲ್ಲ ಒಳ್ಳೆಯ ಜರಿತಾರಿ ಬಟ್ಟೆಗಳು, ಮನೆ ತುಂಬ ಆಳು ಕಾಳುಗಳು, ಸಂಪತ್ತು ತುಂಬಿ ತುಳುಕ್ತಾ ಇತ್ತು. ಆಶ್ಚರ್ಯ ಆಯ್ತು. ನೀವು ಆ ಕಡೆ ಹೋಗ್ತಿದ್ದ ಹಾಗೇನೆ ಕೃಷ್ಣ ಪರಿವಾರದೊಂದಿಗೆ ಇಲ್ಲಿ ಬಂದು ನಮಗೆ ಬೇಕು ಬೇಡಗಳನ್ನೆಲ್ಲ ವಿಚಾರಿಸಿಕೊಂಡು ಎಲ್ಲವನ್ನೂ ನೀಡಿ ಹೋಗಿದ್ದಾನೆ ಅಂತ ಹೇಳಿದಾಗ ಕುಚೇಲನಿಗೆ ಕಣ್ಣು ತುಂಬಿ ಬಂತು. ಕೇಳದೇ ಇದ್ರೂ ಕೂಡ ಏನು ಕೊಡಬೇಕು ಅಂತ ಭಗವಂತನಿಗೆ ಗೊತ್ತಿದೆ. ಹುಟ್ಟಿಸಿದವನಿಗೆ ಹೊಟ್ಟೆಗೆ ಹಿಟ್ಟು ಹಾಕುವುದು ಗೊತ್ತೇ ಇರುತ್ತೆ. ಹಾಗೆ ಕುಚೇಲನನ್ನ ತನ್ನ ಅತ್ಯಂತ ಆಪ್ತ ಮಿತ್ರನಾಗಿದ್ದಾಗಲೂ ಕೇಳದೇ ಇರುವ ಆತನ ಹೃದಯದ
ಆ ಸಂಕೋಚವನ್ನು ಅರಿತು ತಾನೇ ಸ್ವತಃ ಅವನಿಗೆ ಬೇಕಾದ ಎಲ್ಲವನ್ನು ಒದಗಿಸಿದ. ಹೀಗೆ ಕೇಳಿದ್ರೂ ಅದಕ್ಕಿಂತ ಹೆಚ್ಚು ಕೊಡ್ತಾನೆ, ಕೇಳದೇ ಇದ್ರೂ ಇನ್ನೂ ಹೆಚ್ಚು ಕೊಡ್ತಾನೆ. ಯಾವುದನ್ನ ಚಿಂತಿಸಿ ಭಗವಂತ ಈ ಲೋಕದಲ್ಲಿ ಭಕ್ತರ ಜೊತೆಗೆ ಇರ್ತಾನೋ ಅದು ಭಕ್ತನಿಗೆ ಯಾವತ್ತೂ ಅರ್ಥ ಆಗುವುದಿಲ್ಲ. ಭಕ್ತ ತನ್ನ ಆಲೋಚನೆಗೆ ದೇವರು ಸ್ಪಂದಿಸಲಿ ಅಂತ ಆಲೋಚಿಸ್ತಾ ಇರ್ತಾನೆ, ಆದ್ರಿಂದಾಗಿ ಹೆಚ್ಚು ಬಾರಿ ಕಳ್ಕೊಳ್ತಾನೆ. ಅಕಾಮಿ ಪಠತೇಯಸ್ತು ಸತತಂ ವಿಜಿತೇಂದ್ರಿಯ. ಯಾರು ಏನನ್ನೂ ಬಯಸದೆ ಭಗವಂತನನ್ನ ಪ್ರಾರ್ಥಿಸಿ ಭಗವಂತನ ಪ್ರೀತಿಗಾಗಿ ಹಂಬಲಿಸಿದ್ರೆ ಸರ್ವಮಾಪ್ನೋತಿ, ಎಲ್ಲವನ್ನೂ ಪಡೆದು ಬಿಡ್ತಾನೆ. ಅವನು ಇಂಥದ್ದನ್ನ ಪಡೆಯುವುದಿಲ್ಲ ಅಂತಿಲ್ಲ, ಇದು ಭಗವಂತನ ಕಾರುಣ್ಯದಿಂದ ದೊರಕುವಂತಹದ್ದು ಅಂತ. ಹೀಗೆ ಇಷ್ಟ ಬಾಂಧವ, ನೀನು ಅತ್ಯಂತ ಆಪ್ತನಾದ ಮೇಲೆ ನಿನಗೆ ಇಂಥ ಪಟ್ಟ ಅಂತ ಹೇಳಲಿಕ್ಕೆ ಬರುದಿಲ್ಲ. ನೀನು ತಂದೆಯೂ ಆಗ್ಬೋದು, ತ್ವಮೇವ ಮಾತಾಚ ಪಿತಾ ತ್ವಮೇವ, ತ್ವಮೇವ ಬಂಧುಷ್ಟ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವದೇವ. ನನಗೆ ಎಲ್ಲವೂ ನೀನೇ ಅನ್ನುವ ಮಟ್ಟಿಗೆ ಸಾಧಕ, ಸೇವಕ, ಭಕ್ತ ಭಗವಂತನನ್ನ ಕೊಂಡಾಡ್ತಾನೆ, ಪ್ರೀತಿಸ್ತಾನೆ, ಅವನ ಜೊತೆಗಿರ್ತಾನೆ, ಅವನು ಸೇವೆ ಮಾಡ್ತಾನೆ. ಅಂತಹ ಸೇವಾ ಭಾಗ್ಯ ನಮಗೂ ದೊರಕಲಿ. ಈ ಕಥೆಗಳಿಂದ ಭಗವಂತನ ಮೇಲಿನ ಪ್ರೀತಿ ಆಸಕ್ತಿಗಳು ಹೆಚ್ಚಲಿ, ತಪ್ಪು ಕೆಲಸಗಳು ನಡೆಯುವುದು ತಪ್ಪಲಿ, ಅದರಿಂದಾಗಿ ಸಮಾಜದಲ್ಲಿ ಅಭಿವೃದ್ಧಿ ಹೆಚ್ಚಲಿ, ಒಳ್ಳೆಯ ಬಾಂಧವ್ಯ ಬೆಳೆಯಲಿ, ಸುಖ ಸಮೃದ್ಧಿ ನೆಮ್ಮದಿ ನಮ್ಮೆಲ್ಲರ ಉಸಿರಾಗಲಿ ಅನ್ನುವ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ನಮಸ್ಕಾರ.